ಪ್ರಾಚೀನ ಕಾಲದಲ್ಲಿ ದ್ವಾರಕೆಯಲ್ಲಿ ಶ್ರೀಕೃಷ್ಣನು ರಾಜ್ಯಭಾರ ನಡೆಸುತ್ತಿದ್ದ. ಅವರು ನೀತಿವಂತನಾಗಿ ಪ್ರಜಾಹಿತದ ಪರಿಪಾಲಕರಾಗಿ ಪ್ರಸಿದ್ಧರಾಗಿದ್ದರು. ಒಂದು ದಿನ ಕೃಪಾಚಾರ್ಯರು ಶ್ರೀಕೃಷ್ಣನ ಬಳಿಗೆ ಬಂದು ಕೇಳಿದರು, ಪ್ರಭು, ಸತ್ಯ ಮತ್ತು ಧರ್ಮ ಯಾವಾಗಲೂ ಗೆಲ್ಲುತ್ತವೆ ಎಂದು ನೀವು ಹೇಳುತ್ತೀರಾ? ಆದರೆ ಇಂದಿನ ಯುಗದಲ್ಲಿ ಸುಳ್ಳು ಮತ್ತು ಮೋಸದವರೇ ಪ್ರಬಲರಾಗಿದ್ದಾರೆ. ಇದಕ್ಕೆ ನೀವು ಏನು ಹೇಳುತ್ತೀರಿ? ಶ್ರೀಕೃಷ್ಣ ನಗುತ್ತಾ ಹೇಳಿದರು, ನಾಳೆ ಬೆಳಿಗ್ಗೆ ನೀನು ನನ್ನೊಂದಿಗೆ ತೋಟಕ್ಕೆ ಬಾ, ನಾನು ನಿನಗೆ ಉತ್ತರ ನೀಡುತ್ತೇನೆ. ಮರುದಿನ ಬೆಳಿಗ್ಗೆ ಶ್ರೀಕೃಷ್ಣ ಮತ್ತು ಕೃಪಾಚಾರ್ಯರು ತೋಟಕ್ಕೆ ಹೋದರು. ಅಲ್ಲಿರುವ ಒಂದೇ ಒಂದು ಸೊಪ್ಪಿನ ಗಿಡವನ್ನು ಅವರು ಕತ್ತರಿಸಿದರು ಮತ್ತು ಹೇಳಿದರು, ಈ ಗಿಡವನ್ನು ನೀನು ಬೆಳೆಸಬಹುದಾ? ಅದಕ್ಕೆ ಕೃಪಾಚಾರ್ಯರು ಕಣ್ಣೀರಿನಿಂದ, ಇದು ಸಾಧ್ಯವಿಲ್ಲ ಪ್ರಭು. ಮೊದಲು ಬೀಜ ಬಿತ್ತಬೇಕು, ನೀರು ಹಾಕಬೇಕು, ಸಮಯ ಕೊಟ್ಟರೆ ಮಾತ್ರ ಅದು ಮರವಾಗಿ ಬೆಳೆಯುತ್ತದೆ ಎಂದರು. ಅದನ್ನು ಕೇಳಿ ಶ್ರೀಕೃಷ್ಣ ನಗುತ್ತಾ ಹೇಳಿದರು, ಅದೇನೆಂದರೆ ಸತ್ಯ ಮತ್ತು ಧರ್ಮ ಕೂಡ ಇದೇ ರೀತಿಯದು. ಅದು ತಕ್ಷಣವೇ ಗೆಲ್ಲದು. ಅದನ್ನು ಬೆಳೆಸಲು ಕಠಿಣ ಪರಿಶ್ರಮ, ಧೈರ್ಯ ಮತ್ತು ಸಮಯ ಬೇಕು. ಆದರೆ ಸುಳ್ಳು ಮತ್ತು ಅಜ್ಞಾನ ಬೆಳೆಸಲು ಬೇಗನೆ ಸಾಧ್ಯ. ಆದರೆ ಅಂತಿಮವಾಗಿ ಸತ್ಯ ಮತ್ತು ಧರ್ಮ ಮಾತ್ರವೇ ಶಾಶ್ವತವಾಗಿ ಉಳಿಯುತ್ತವೆ. ಈ ನುಡಿಗಳನ್ನು ಕೇಳಿ ಕೃಪಾಚಾರ್ಯರು ತಲೆಬಾಗಿದರು ಮತ್ತು ತಿಳಿದುಕೊಂಡರು, ಸತ್ಯ ಮತ್ತು ಧರ್ಮ ಹೇಗೆ ಇರುವುದು, ಗೆಲುವು ಶಾಶ್ವತವಾಗಿರುತ್ತದೆ. ಪಾಠ: ಈ ಕಥೆಯು ನಮಗೆ ತಿಳಿಸುತ್ತದೆ, ಸತ್ಯ ಮತ್ತು ಧರ್ಮದ ಮಾರ್ಗವಂತೂ ಕಷ್ಟದದ್ದಾಗಿರಬಹುದು, ಆದರೆ ಅದು ಶಾಶ್ವತವಾಗಿ ಜಯಶಾಲಿಯಾಗುತ್ತದೆ.